ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಹೋದ ಬಾರಿ ಭೀಮಸೇನ ಚಿಂತನದಲ್ಲಿ ನಾವು ಸುಶರ್ಮ ಭಯಾನಕವಾಗಿ ಯುದ್ಧ ಮಾಡದ ಬಂದು ದಕ್ಷಿಣದಿಂದ ಉತ್ತರದಿಂದ ಭೀಷ್ಮ ದ್ರೋಣಾದಿಗಳು ಮತ್ತು ದುರ್ಯೋಧನ ವಿರಾಟ ನಗರದ ಮೇಲೆ ದಾಳಿ ಇಡಕ್ಕೆ ಬಂದರು. ಅವರ ಪ್ಲಾನ್ ಇದ್ದಿದ್ದು ದಕ್ಷಿಣದಿಂದ ಸುಶರ್ಮನನ್ನು ಕಳಿಸಿ ವಿರಾಟನ ಇಡೀ ಸೈನ್ಯವನ್ನು ಆ ಕಡೆಗೆ ಹೋಗೋ ಹಾಗೆ ಮಾಡಿ, ಈ ಕಡೆ ಯಾರು ಇಲ್ಲದಾಗ ಉತ್ತರದಿಂದ ಇವರು ದಾಳಿ ಮಾಡಿ ಇದ್ದಂಥ ಗೋವುಗಳನ್ನೆಲ್ಲ ಹೊಡ್ಕೊಂಡು ಹೋಗ್ಬಿಡೋಣ ಅಂತ ನೋಡ್ತಾ ಇದ್ದಿದ್ದು. ಆಗ ಸುಶರ್ಮನ ಜೊತೆ ಧರ್ಮರಾಜ ಕೂಡ ಯುದ್ಧ ಮಾಡಿದ್ದಾನೆ. ಇವತ್ತಿನ ದಿನ ಅಲ್ಲಿಂದ ಮುಂದಕ್ಕೆ ಏನಾಗುತ್ತೆ ಅಂದರೆ, ಸುಶರ್ಮನ ಸೇನೆಯ 1000 ಜನ ಸೈನಿಕರನ್ನ ಧರ್ಮರಾಜ ಅವತ್ತು ಕೊಂದಾಕಿದ್ದಾನೆ. ಪ್ರಾಯ ಮೋಸ್ಟ್ಲಿ ಮುಂದೆ 18 ದಿನಗಳ ಮಹಾ ಕುರುಕ್ಷೇತ್ರ ಯುದ್ಧದಲ್ಲೂ ಕೂಡ ಅಷ್ಟು ಜನ ಸೈನಿಕರನ್ನಾಗಲಿ ಯಾರನ್ನೇ ಆಗಲಿ ಧರ್ಮರಾಜ ಕೊಂದಿದ್ದು ಉಲ್ಲೇಖ ಇಲ್ಲ ಮಹಾಭಾರತದಲ್ಲಿ. ಮುಂದೆ ಭೀಮಸೇನ ಏನು ಮಾಡ್ತಾನೆ, ತ್ರಿಗರ್ತ ದೇಶದ 7,000 ಜನ ಸೈನಿಕರನ್ನು ಕೊಲ್ತಾನೆ, 900 ಮಂದಿಯನ್ನ ನಕುಲ ಕೊಲ್ತಾನೆ, 300 ಜನರನ್ನ ಸಹದೇವ ಕೊಲ್ತಾನೆ. ಇದೆಲ್ಲ ಮಹಾಭಾರತದಲ್ಲಿರುವಂಥ ವಿವರಣೆಗಳು. ಸುಶರ್ಮ ಕಣ್ತಪ್ಪಿಸಿಕೊಂಡು ಓಡಿ ಬರ್ತಾ ಇರಬೇಕಾದ್ರೆ ಭೀಮಸೇನ ಸುಶರ್ಮನ ರಥದಿಂದ ಜಿಗಿದು ಸುಶರ್ಮನನ್ನು ಹಿಡಿತಾನೆ. ಅವನ ಕುದುರೆಗಳನ್ನು ಕೊಂದು ಇನ್ನೇನು ಮುಂದೆ ಯೋಚಿಸುವಷ್ಟರಲ್ಲಿ ರಥದ ಸೂತನನ್ನು ಕೆಳಕ್ಕೆ ಹಾಕಿ ಚಚ್ಚಿ ಕೊಂದು ಬಿಡ್ತಾನೆ. ರಥ ಮುಗ್ಗರಿಸಿ ಬೀಳುತ್ತೆ ಸುಶರ್ಮನದ್ದು. ಸುಶರ್ಮ ಇನ್ನೇನು ಮಾಡಬೇಕು ಅಂತ ಯೋಚನೆ ಮಾಡಿ ಗೊತ್ತಾಗ್ತಾ ಇರಲ್ಲ ಅವ್ನು ಹೇಗೆ ತಪ್ಪಿಸ್ಕೊಳ್ಳೋದು ಅಂತ. ಭೀಮ ಇನ್ನೇನು ಹೊಡಿಬೇಕು, ಸುಶರ್ಮನನ್ನು ಕೊತ್ತು ಚೆಲ್ಲಬೇಕು ಅನ್ನೋಷ್ಟರಲ್ಲಿ ಧರ್ಮರಾಜ ಓಡಿ ಬರ್ತಾನೆ. ಬಂದು ಇವನನ್ನು ಕೊಲ್ಬೇಡಪ್ಪ, ಇವನು ನಮ್ಮ ಸಂಬಂಧಿಕ, ಅದರಿಂದ ಅವ್ರ ಮನೆ ಅನ್ಯಾಯವಾಗಿ ಅವ್ರ ಮನೆ ಹೆಂಗಸರುಗಳೆಲ್ಲ ವಿಧವೆಯರಾಗಿ ಹೋಗ್ತಾರೆ, ಬೇಡ ಅಂತ ಹೇಳಿದಾಗ ಭೀಮಸೇನ ಹೇಳ್ತಾನೆ, ಆಯಿತು ಹಾಗಾದರೆ ಇವನು ನಾನು ವಿರಾಟ ರಾಜನ ದಾಸ ಅಂತ ಹೇಳಿದ್ರೆ ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಇವನು ನಾನು ವಿರಾಟ ರಾಜನ ದಾಸ ಅಂತ ಹೇಳಿ ಕಾಲಿಗೆ ಬೀಳ್ತಾನೆ ವಿರಾಟನಿಗೆ. ಅಲ್ಲಿಂದ ಮುಂದೆ ಅವನನ್ನು ಬಿಡ್ತಾನೆ. ಬಿಡುಗಡೆಗೊಂಡಂಥ ಸುಶರ್ಮ ತನ್ನ ಉಳಿದ ಸೇನೆ ತಗೊಂಡು ವಾಪಸ್ ಓಡೋಗ್ತಾನೆ. ಇಲ್ಲಿಗೆ ಭೀಮಸೇನನ ಪಾತ್ರ ಈ ಒಂದು ವಿಚಾರದಲ್ಲಿ ಮುಗಿಯುತ್ತೆ. ಆ ಕಡೆಯಿಂದ ಉತ್ತರ ಏನು ಮಾಡ್ತಾನೆ, ಉತ್ತರದಲ್ಲಿ ಕೌರವ ಸೇನೆ ಎದುರಾದಾಗ ಅರ್ಜುನ ಬೃಹನ್ನಳೆ ಉತ್ತರನಾಗಿ, ಅದು ಡೀಟೇಲ್ ಆಗಿ ಹೇಳೋಕ್ಕಾಗಬೇಡ, ಅರ್ಜುನ ಬೃಹನ್ನಳೆಯಾಗಿ ಅವನನ್ನು ಕರ್ಕೊಂಡು ಹೋಗಿ, ಆದರೆ ಅವನು ಯುದ್ಧ ಮಾಡೋಕ್ಕಾಗ್ದಿರ ಅದು ಗೊತ್ತಿದ್ದಿದ್ದೆ. ಇವನೇ ಒಂದು ಮರದಲ್ಲಿ ಕಟ್ಟಿದ್ದಂತಹ ಎಲ್ಲ ಒಂದು ಆಯುಧಗಳನ್ನು ಬಿಡಿಸಿ ತೆಗೆದು ಅದನ್ನು ಅಲ್ಲಿ ದ್ರೋಣ ಭೀಷ್ಮಾದಿಗಳ ಮೇಲೆ ಕರ್ಣಾದಿಗಳ ಮೇಲೆ ಅಶ್ವತ್ಥಾಮ ಎಲ್ಲ ಇರ್ತಾರೆ, ಅವರ ವಿರುದ್ಧವಾಗಿ ಯುದ್ಧವನ್ನು ಮಾಡಿ ಗೆಲ್ತಾನದನ್ನು. ಗೆದ್ಕೊಂಡು ಬಂದಾಗ ವಿರಾಟ ರಾಜನಿಗೆ ಅವನು ಹೇಳಿರ್ತಾನೆ, ಯಾರಿಗೂ ಹೇಳಬೇಡ, ನಾಳೆ ನಾನೇ ಮಾತಾಡ್ತೀನಿ ಅಂತ ಅರ್ಜುನ ಉತ್ತರನಿಗೆ. ಉತ್ತರ ಏನೂ ಮಾತಾಡ್ದಿರ ಸುಮ್ಮನಿದ್ದಾಗ ವಾಪಸ್ ಬಂದಾಗ ಈ ಕಡೆ ವಿರಾಟನಿಗೆ ವಿಚಾರ ಗೊತ್ತಾಗತ್ತೆ, ನಾವು ದಕ್ಷಿಣದಿಂದ ಗೆದ್ಕೊಂಬಂದ್ವಿ, ಭೀಮಸೇನ ಅಂದರೆ ಬಲ್ಲವನಿಂದ ಗೆದ್ಕೊಂಬಂದ್ವಿ ನಾವು, ಅವನು ಈ ಕಡೆ ನೋಡಿದ್ರೆ ನನ್ನ ಮಗನೇ ಗೆಲ್ಸ್ಬಿಟ್ಟಿದ್ದಾನೆ ಅಂತ ದೊಡ್ಡ ಕೌರವರ ಮೇಲೆ ಯುದ್ಧಾನ ಅಂತ ಅವನಿಗೆ ಖುಷಿ ತಡ್ಕೊಳಕ್ಕಾಗಲ್ಲ ವಿರಾಟ ರಾಜನಿಗೆ. ತ್ವಯಾಮೇ ಸದೃಶ ಪುತ್ರೋ ನ ಭೂತೋ ನ ಭವಿಷ್ಯತಿ ಅಂತ ಮಹಾಭಾರತದ ಶ್ಲೋಕದಲ್ಲಿ ಅವನು ಹೊಗಳೋದು ಹೇಳುತ್ತೆ. ನಿನ್ನಂಥ ಮಕ್ಕಳು ಇಲ್ಲಿಯವರೆಗೂ ಯಾರಿಗೂ ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ ಅಂತ ವಿರಾಟ ಉತ್ತರನ ಭೂಪನ ಮುಂದೆ ಹೇಳ್ತಾನೆ. ಯಾಕಂದರೆ ಇನ್ನೂ ಚಿಕ್ಕ ಹುಡುಗ ನೀನೇ ಒಬ್ಬನೇ ಇಡೀ ಕೌರವ ಸೈನ್ಯವನ್ನು ನೀನು ಬಗ್ಗು ಬಿಡದಿ ಅಂತಂದರೆ ಇದೆಂಥ ಅಚ್ಚರಿ, ನಂಬಲಿಕ್ಕೆ ಸಾಧ್ಯವಾದಂಥದ್ದು, ನಿನ್ನಂಥ ಮಕ್ಕಳನ್ನು ಕಂಡೇ ಇಲ್ಲ, ನಾನೇ ಧನ್ಯ ಅಂತ ಹೇಳ್ಕೊಂಡು ಹಾಡು ಹೊಗಳ್ತಾ ಇರ್ತಾನೆ. ಆಗ ಅಲ್ಲೇ ಇದ್ದಂಥ ಧರ್ಮರಾಜ ನಕ್ಕೊಂಡು ಅವನೊಂದಿಗೆ ಹೋಗಿದ್ದಂಥ ಬೃಹನ್ನಳೆ ಅವನಿಗೆ ಬಹಳವಾಗಿ ಸಹಾಯ ಮಾಡಿರ್ತಾನೆ, ಅದಕ್ಕೆ ಗೆದ್ದಿದ್ದಾನೆ ಅಂತ ಮೋಜಿಗಾಗಿ ಹೇಳ್ತಾನೆ. ಆಗ ವಿರಾಟಂಗೆ ಕೋಪ ಬಂದುಬಿಡುತ್ತೆ. ಅವನು ಪಗಡೆ ಆಡ್ತಾ ಕೂತಿರ್ಬೇಕಾದ್ರೆ, ಇನ್ನೇನು ನನ್ನ ಮಗ ಅಪ್ರಯೋಜಕ ಅಂತ ಹೇಳ್ತಾ ಇದ್ದೀಯಾ, ಅಂತ ದೊಡ್ಡ ದೊಡ್ಡ ಭೀಷ್ಮ ದ್ರೋಣಾದಿಗಳನ್ನ ಹೊಡೆದು ಬಂದಿದ್ದಾನೆ ಸೋಲ್ಸಿ ಅಂದರೆ, ಬೃಹನ್ನಳೆ ಹೆಣ್ಣು ಗಂಡು ಅಲ್ಲ, ಆ ಥರ ಇರೋವಂಥ ಶಿಖಂಡಿನ ಷಂಡನನ್ನ ಹೋಗಿ ಅವನಿಂದ ಗೆದ್ದ ಅಂತ ಹೇಳ್ತೀಯಲ್ಲ, ಅವನ ಸಹಾಯದಿಂದ ನಿನಗೆ ನಾಚಿಕೆ ಆಗಲ್ವಾ ಅಂತೇಳಿ ಆ ದಾಳಗಳನ್ನು ತಗೊಂಡು ಹಣೆಗೆ ಎತ್ತೆಸಿತಾನೆ. ಅದು ಬಂದು ಧರ್ಮರಾಜನ ಹಣೆಗೆ ಬೀಳುತ್ತೆ. ಕಂಕ ಅಂದರೆ ಅವನ ಹೆಸರಲ್ಲಿ ಕಂಕ ಅಲ್ಲ, ಅವನ ಹಣೆಗೆ ಬಿದ್ದು ಅಲ್ಲಿಂದ ರಕ್ತ ಬರುತ್ತೆ, ಅವನಿಗೆ ಮೂಗಿಗೆ ಬೀಳುತ್ತೆ, ಹಣೆಗೆ ಬಿದ್ದು ಮೂಗಿಗೆ ಬೀಳುತ್ತೆ. ಮೂಗಿನಿಂದ ನೆತ್ತರು ಸುರಿಯೋಕ್ಕೆ ಶುರುವಾಗುತ್ತೆ. ಪಾಂಡವರೆಲ್ಲರೂ ತಕ್ಷಣ ಓಡಿ ಹೋಗಿ ಆ ನೆತ್ತರು ಭೂಮಿಗೆ ಬೀಳದಂತೆ ತಡೀತಾರೆ. ಕೆಳಗೆ ಬಿದ್ದರೆ ಅದು ಅನ್ಯಾಯವಾಗಿಬಿಡ್ತಾ ಇತ್ತು. ಯಾಕಂದರೆ ಅವರಿಗೆ ಅನ್ನ ಕೊಟ್ಟಂಥ, ಅವರಿಗೆ ಆಶ್ರಯ ಕೊಟ್ಟಂಥ ಜಾಗ 1 ವರ್ಷ. ಧರ್ಮರಾಜನಂತಹ ಒಬ್ಬ ಮಹಾಪುರುಷನ ರಕ್ತ ನೆಲಕ್ಕೆ ಬಿದ್ದರೆ ಆ ಭೂಮಿ ಬರಡಾಗ್ಬಿಡುತ್ತೆ ಅನ್ನೋದು ಶಾಸ್ತ್ರ. ಯಾಕೆಂದರೆ ಅಂಥ ದೊಡ್ಡ ಮಹಾನುಭಾವ ಯುಧಿಷ್ಠಿರ, ಅವನಿಗೆ ಆಶ್ರಯ ಕೊಟ್ಟಂಥ ಜಾಗಕ್ಕೆ ಅವನ ರಕ್ತ ಬೀಳಬಾರ್ದು ಅನ್ನೋದಕ್ಕೋಸ್ಕರ ಎಲ್ಲರೂ ಹೋಗಿ ಅವನ ಮೂಗನ್ನು ಹಿಡಿದು ಕಾಪಾಡ್ತಾರೆ. ಆಗ ಇವನು ಹೇಳ್ತಾನೆ ಉತ್ತರ, ನೋಡಪ್ಪ, ನಿನಗೆ ನಾಳೆ ಸನ್ಮಾನ ಇದೆ, ನಾನು ಮಾಡ್ತೀನಿ ಅಂತ ಹೇಳಿದಾಗ
ಅದೆಲ್ಲ ಬೇಡ ನನಗೆ, ನಾನು ನಾಳೆ ಮಾತಾಡ್ತೀನಿ ಅಂತ ಹೇಳಿ ನಮಯ ನಿರ್ಜಿತ ಗಾವೋ ನಮಯ ನಿರ್ಜಿತ ಪರೆ ಅಂತ ಹೇಳ್ತಾನೆ. ಅಂದರೆ ನಾನಲ್ಲ, ನಾನೇನು ಮಾಡಲಿಲ್ಲ, ನಾನು ಮಾಡಿದ್ದು ಅಂತ ಯಾರು ನಾಳೆ ಹೇಳ್ತಾರೆ ನಿನಗೆ ನೋಡ್ತಾ ಇರೋ, ನಾನು ಹೇಳ್ತೀನಿ ಜೊತೆಗೆ ಬಂದು. ಈಗ ಹೇಳಲು ನನಗೆ ಅದಕ್ಕೆ ಅನುಮತಿ ಇಲ್ಲ, ಹಾಗಾಗಿ ನಾಳೆ ನಾನೇ ಹೇಳ್ತೀನಿ, ಅಥವಾ ಯಾರು ಹೇಳಬೇಕೋ ಆ ಸಮಯದಲ್ಲಿ ಬಂದು ನಿನಗೆ ಹೇಳ್ತಾರಪ್ಪ, ಸುಮ್ಮನೆ ಇರು ಅಂತ ಉತ್ತರ ವಿರಾಟನಿಗೆ ಹೇಳ್ತಾನೆ. ಅಲ್ಲಿಂದ ಮುಂದೆ ಮಾರನೇ ದಿನ ಕಳೆಯುತ್ತೆ. ಇಲ್ಲಿಗೆ 13 ವರ್ಷಗಳು ಸಂದಿವೆ, ಮುಗಿದಿದೆ ಅಜ್ಞಾತವಾಸ ಪಾಂಡವರದ್ದು. ಮಾರನೇ ದಿನ ಬಂದು ವಿರಾಟ ರಾಜ ನೋಡ್ತಾನೆ, ಆಸ್ಥಾನದಲ್ಲಿ ಧರ್ಮರಾಜ ವಿರಾಟನ ಕುರ್ಚಿಯಲ್ಲಿ ಕೂತಿದ್ದಾನೆ. ಅದನ್ನು ನೋಡಿದಂಥ ಆಶ್ಚರ್ಯ, ಕೋಪಗೊಂಡಂತಹ ವಿರಾಟ, ನಿನಗೆ ಸಲುಗೆ ಕೊಟ್ಟದ್ದು ಬಹಳ ತಪ್ಪಾಯಿತು, ನನ್ನ ಕುರ್ಚಿಯಲ್ಲೇ ಬಂದು ಕೂತಿದ್ದೀಯಲ್ಲ ಅಂತ ಎಳೆದು ಹಾಕಕ್ಕೆ ಅಂತ ಹೋಗ್ತಾನೆ. ಆಗ ಅರ್ಜುನ ಬಂದು ಸ್ವಲ್ಪ ತಡಿ ಅಂತ ಹೇಳ್ತಾನೆ ವಿರಾಟ ರಾಜನಿಗೆ. ಹೇಳಿ ಅವನು ಎಲ್ಲರ ಪರಿಚಯವನ್ನ ಮಾಡಿಕೊಡ್ತಾನೆ. ನೀನು ಯಾರು ಅಂದ್ಕೊಂಡಿದ್ದೀಯಪ್ಪ ನಮ್ಮನ್ನ? ನಾನು ಹೇಳ್ತೀನಿ ಕೇಳು. ಇಲ್ಲಿ ಕೂತಿದ್ದಾನಲ್ಲ ನಿನ್ನ ಕುರ್ಚಿ ಮೇಲೆ, ನಿನ್ನ ಸಿಂಹಾಸನದ ಮೇಲೆ, ಮಹಾಧರ್ಮಿಷ್ಠ ಏಕಚಕ್ರಾಧಿಪತಿ ಅವನಾಗಬೇಕಾಗಿದ್ದವನು, ವನವಾಸದಲ್ಲಿ ಬಂದು ಇಲ್ಲಿ ನಿನ್ನ ಹತ್ರ ಅಜ್ಞಾತವಾಸ ಮಾಡ್ತಿದ್ದಂಥವನು ಅಂತ ಮಹಾಧರ್ಮರಾಜ ಯುಧಿಷ್ಠಿರ ಇವನೇನೆವೆ. ಮತ್ತೆ ಇಷ್ಟು ದಿನ ನೀನು ಚೆನ್ನಾಗಿದೆ, ರುಚಿಯಾಗಿದೆ ಅಡಿಗೆ ಇರಲಿ ಅಂತೇಳಿ ಅಡಿಗೆ ಮಾಡಿಸ್ಕೊಂಡು ಬಲ್ಲವನಿಂದ ತಿಂತಾ ಇದೆಯಲ್ಲ, ಬಲ್ಲವ, ಎಲ್ಲವನ್ನೂ ಬಲ್ಲವ ಅವನು. ಆ ಬಲ್ಲವ ಯಾರು ಹೇಳೋ? ಬಲ್ಲವ ಅಂದರೆ ಸಂಸ್ಕೃತದಲ್ಲಿ ಮಾತ್ರ ಬಲ್ಲವ ಅಲ್ಲಪ್ಪ ಅವನು, ಕನ್ನಡದಲ್ಲೂ ಕೂಡ ಎಲ್ಲವನ್ನೂ ಬಲ್ಲವನೇ ಅವನು. ಅವನೇ ಭೀಮಸೇನ. ಇವನೇ ಹಿಂದೆ ದ್ರೌಪದಿಗೆ ಸೌಗಂಧಿಕ ಪುಷ್ಪಗಳನ್ನು ತರೋದಕ್ಕೋಸ್ಕರ ಹೋಗಿ ಗಂಧಮಾಧವನ ಪರ್ವತದಲ್ಲಿ ಲಕ್ಷ ಗಂಧರ್ವರನ್ನು ಕೊಂದು ಹಾಕಿದಂತಹ ಮಹಾಗಂಧರ್ವ ಇವನು. ಸಾಮಾನ್ಯ ಗಂಧರ್ವ ಅಲ್ಲ, ಕ್ರೋಧಾವಶದಿಂದ ವಶಾಲಾದಂತಹ ಅಸುರರನ್ನ ಕೊಂದಂತವನು. ಮತ್ತೆ ನಿನ್ನ ಕೀಚಕ ಇದ್ನಲ್ಲಪ್ಪ, ನಿನ್ನನ್ನು ಆಟ ಆಡಿಸ್ತಾ ಇದ್ನಲ್ಲ ಬೆರಳಲ್ಲಿ, ಅವನನ್ನು ಕೊಂದಿದ್ದು ಇವನೇ. ನಿನ್ನ 105 ಮಂದಿ ಬೇರೆ ಭಾವಂದ್ರಿದ್ರಲ್ಲ, ಕೀಚಕನ ತಮ್ಮಂದ್ರು, ಅವರನ್ನು ಕೊಂದವನು ಇವನೇ. ನಿನ್ನ ಅಂತಃಪುರದಲ್ಲಿ ಹೆಣ್ಮಕ್ಳ ಮೋಜಿಗೋಸ್ಕರ ಸಿಂಹ, ಹುಲಿ, ಹಂದಿಗಳ ಜೊತೆಗೆ ಹೋರಾಡಿಸ್ತಾ ಇದೆಯಲ್ಲ, ನೋಡ್ಬಿಟ್ಟು ತಮಾಷೆ ಮಾಡಬೇಕು ಅಂತ, ಅದೇ ಬಲ್ಲವ ಇವನೇ ಭೀಮಸೇನ. ಚಪ್ಪಾಳೆ ತಟ್ತಾ ಚೆನ್ನಾಗಿ ಹೊಡಿತ್ಯಾ ಅಂತ ನಗ್ತಾ ಇದೆಯಲ್ಲ, ಅದೇ ಬಲ್ಲವ ಇವನು ಭೀಮಸೇನ ಅಂತ ಹೇಳಿದಾಗ ವಿರಾಟನಿಗೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಜೋರಾಗಿ ಹೋಗಿ ಓಡಿ ಅಡ್ಡ ಬಿದ್ದು ಬಿಡ್ತಾನೆ ಭೀಮಸೇನನ ಪಾದಗಳಿಗೆ. ಸರ್ವಾಪರಾಧ ಆಯಿತು, ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಾನೆ. ಅಷ್ಟರಲ್ಲೇ ಹೇಳ್ತಾನೆ, ನಾನು ಮಧ್ಯಮ ಪಾಂಡವ ಅರ್ಜುನ ಆಗಿದ್ದೇನೆ. ಇಷ್ಟು ದಿನ ನಿನ್ನ ಹೆಂಡತಿಗೆ ಮಕ್ಕಳಿಗೆ ಸೇವೆ ಮಾಡ್ಕೊಂಡಿದ್ದಂಥ ಸೈರಂಧ್ರಿ ಬೇರೆ ಯಾರೂ ಅಲ್ಲ, ನಮ್ಮಗಳ ಪತ್ನಿ, ಅವಳು ಧರ್ಮದೇವತೆ ಅಪ್ಪ, ಅವಳು ಇವಳು ಅಂತ ಹೇಳ್ತಾನೆ. ಆಗ ದ್ರೌಪದಿ ಅವಳು ಅಂತ. ಅದಾದ ಮೇಲೆ ನಿನ್ನ ಹಟ್ಟಿಯನ್ನ ಕಾದರಲ್ಲ ಗೋವುಗಳನ್ನ, ಅವನೇ ಸಹದೇವ. ನಿನ್ನ ಗೋವುಗಳನ್ನು ನೋಡ್ಕೊಂಡಂಥವನೇ ನಕುಲ. ಅರ್ಥ ಮಾಡ್ಕೋ, ನಾವೇ ಪಾಂಡವರು ಅಂತ ಹೇಳ್ತಾನೆ. ಆಗ ಭೀಮನ ಬಗ್ಗೆ ಹೇಳುವಾಗ ಅರ್ಜುನ ಹೇಳ್ತಾನೆ, ನೋಡು ಅವನು ಬಾಣಸಿಗನಂತೆ ಕಾಣುತ್ತಿದ್ದಾನೇನೋ ನಿನ್ನ ಕಣ್ಣಿಗೆ, ನಿಮಗೆ ಕಟ್ಟಿ ಹೋಗಿದೆ ಅಷ್ಟೇನೆ, ಗುರುತಿಸ್ಲಿಕ್ಕಾಗದೆ ಮೋಸ ಹೋದ್ರಿ ನೀವು. ವ್ಯಕ್ತಿತ್ವ ನೋಡು ಅವನದ್ದು ಹೇಗಿದೆ ಅಂತ. ಅವನು ಬಂದಿದ್ದಾನೀಗ ಪೂರ್ಣ ವೇಷದಲ್ಲಿ, ಸಂಪೂರ್ಣ ನಿಜ ವೇಷದಲ್ಲಿ ಬಂದು ನಿಂತಿದ್ದಾನೆ. ಹೇಗಿದ್ದಾನೆ ಅಂತ ನೋಡ್ತೀಯಾ? ಮದಭರಿತ ಆನೆಯಂತೆ ನಿಂತಿದ್ದಾನೆ ಅವನ ನಡೆ. ಅವನ ಪುಟಕ್ಕಿಟ್ಟ ಚಿನ್ನ, ಮೀಸು ಬಣ್ಣ ಅವನದ್ದು, ಉರಿಯುವಂತಹ ಸೂರ್ಯನ ಬಣ್ಣ ಅದು. ಅವನ ಹೆಗಲು ನೋಡಯ್ಯ ಹೇಗಿದೆ ಅಂತ, ಅವನ ತೋಳುಗಳು ನೋಡು ಹೇಗಿದೆ ಅಂತ. ಕಾಲ್ಗಂಟಿನಿಂದ ಕೆಳಕ್ಕಿಳಿದು ನಿಂತಿದೆ ಅವನ ತೋಳುಗಳು. ಅದಕ್ಕೆ ಅವನು ಮಹಾಬಾಹು, ಆಜಾನುಬಾಹು ಅಂತಾರಲ್ಲ, ಅದೇ ಆಜಾನುಬಾಹು ಅಂದ್ರೆ. ಆಚಾರ್ಯ ಮಧ್ವರ ಮೈಕಟ್ಟಿನ ನಿಲುವು ಹೀಗೆ ಇತ್ತು. ಆಜಾನುಬಾಹು ಅಂದ್ರೆ ಕೈಗಳು ಮಂಡಿ ತನಕ ಬಂದು ಮುಟ್ಟುವಂಥವರನ್ನ ಆಜಾನುಬಾಹು ಅಂತಾರೆ. ಅಂದ್ರೆ ಅಂಥವರು 10,000 ಜನಗಳ ಮಧ್ಯದಲ್ಲಿದ್ರೂ ಗುರ್ತಿಡಿಲಿಕ್ಕೆ ಒಂದೇ ಸಮಯದಲ್ಲಿ ನೋಡಿದ ತಕ್ಷಣ ಗುರ್ತಿಡಿಯುವಂಥ ವ್ಯಕ್ತಿತ್ವ ಇರುವಂಥವ್ರನ್ನ ಆಜಾನುಬಾಹು ಅಂತಾರೆ. ಅಂಥ ವ್ಯಕ್ತಿತ್ವ ಆಚಾರ್ಯ ಮಧ್ವರದ್ದು ಆಗಿತ್ತು. ಭೀಮಸೇನ ನಿನ್ನ ಕಣ್ಮುಂದೆ ನಿಂತಿದ್ದಾನೆ, ನೋಡು ಹೇಗಿದ್ದಾನೆ ಅಂತ. ಹೀಗೆ ಅಜ್ಞಾತವಾಸವನ್ನ ಮುಗಿಸಿದಂತಹ ಪಾಂಡವರನ್ನ ತಾನೇ ಸ್ವತಃ ಕರ್ಕೊಂಡೋಗಿ ಸಿಂಹಾಸನಲ್ಲಿ ಕೂಡಿಸ್ತಾನೆ. ಬನ್ನಿಯಪ್ಪ ಕೂತ್ಕೊಳ್ಳಿ ಅಂತ. ತಿಳಿಯದೆ ನಿಮ್ಮಿಂದ ಚಾಕರಿಯನ್ನ ಮಾಡಿಸ್ಬಿಟ್ಟಿದ್ದೇನೆ, ದಯವಿಟ್ಟು ಕ್ಷಮಿಸಿ ಅಂತ ಕ್ಷಮೆ ಯಾಚಿಸ್ತಾನೆ ಅವನು ವಿರಾಟ್ ರಾಜ ಧರ್ಮರಾಜನ ಹತ್ರ. ಆಗ ಧರ್ಮರಾಜ, ನೀನು ಚಾಕರಿ ಮಾಡಿಸಿದ್ದಲ್ಲ, ನಿನ್ನ ರಕ್ಷೆಯಿಂದ ನಾವು 1 ವರ್ಷ ಅಜ್ಞಾತವಾಸವನ್ನ ಕಳೆದಿದ್ದೀವಪ್ಪ. ನಿನ್ನಿಂದ ನಮಗೆ ಬಹಳ ಉಪಕಾರವೇ ಆಗಿದೆ, ಯಾವುದು ಕೆಟ್ಟದ್ದು ಆಗಿಲ್ಲ ನಿನ್ನಿಂದ ಅಂತ ಹೇಳಿ, ಹೀಗೆ ಪಾಂಡವರು ಯಶಸ್ವಿಯಾಗಿ ತಮ್ಮ ಅಜ್ಞಾತವಾಸವನ್ನು ಮುಗಿಸ್ಕೊಳ್ತಾರೆ. ಇಲ್ಲಿಗೆ ವಿರಾಟ ಪರ್ವಕ್ಕೆ ಪರದೆ ಬೀಳುತ್ತೆ. ವಿರಾಟ ಪರ್ವ ಇಲ್ಲಿಗೆ ಮುಗಿಯುತ್ತೆ. ಇನ್ನು ಮುಂದೆ ಏನಾಗುತ್ತೆ, ಅಲ್ಲಿಂದ ಮುಂದೆ ವಿರಾಟ ಪರ್ವ ಆದ್ಮೇಲೆ ಏನೇನು ನಡೆಯುತ್ತೆ, ವಾಯುರ್ಹಿ ಬಲದೇವತಾ ಅಂತ ನೋಡ್ಬೇಕು ನಾವು ನೆಕ್ಸ್ಟು. ಅವನ ಬಲ ಹೇಗಿರುತ್ತೆ, ಮತ್ತೆ ಇದು ಸಂಧಾನದ ಸನ್ನಿವೇಶ, ಅದಾದ ಮೇಲೆ ಯುದ್ಧದ ಸನ್ನಿವೇಶ, ಇದೆಲ್ಲ ಮುಂದಿನ ದಿನಗಳಲ್ಲಿ ಸಿಕ್ಕಾಗ ನೋಡೋಣ ಅಂತ ಹೇಳ್ತಾ
ಇವತ್ತಿನ ಈ ಭೀಮಸೇನ ಚಿಂತನವನ್ನು ನನ್ನ ಗುರುಗಳಾದ ಬನ್ನಂಜೆ ಅವರಿಗೆ ಹಾಗೂ ಅವರ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರು ಹಾಗೂ ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.